ನೀನ್ ಯಾವ ಸೀಮೆ ಬ್ರೋಕರ್ ಅಯ್ಯ, ಒಪ್ಸಕ್ಕಾಗಿಲ್ಲ ಅಂತಿದ್ಯಲ್ಲ? ಅಯ್ಯೋ ಮೇಡಮ್, ನಾನು ಎಷ್ಟು ಸಲ ಹೇಳಿದ್ರು ಆ ಯಪ್ಪ ಕೇಳಕ್ಕೆ ತಯಾರಿಲ್ಲ. ನನ್ನ ಮಗಳಿಗೆ ಸ್ವಲ್ಪ ಟೈಮ್ ಬೇಕು, ಮದುವೆ ಮಾಡುವಾಗ ಹೇಳ್ತೀವಿ ಅಂತ ಹೇಳಿದ್ರು. ನಿಮ್ಮ ದೊಡ್ಡ ಮಗಳಾಗೆ ಓಡೋದ್ರೆ ಕಷ್ಟ ಅಂತಾನು ಅಂದೆ. ಹೇಯ್, ಅಯ್ಯೋ ಮೇಡಮ್, ನಿಮ್ಮನ್ ಬೈದಿದ್ದಲ್ಲ, ಅವ್ರನ್ನ ಎದುರಿಸೋಕೋಸ್ಕರ ಆಗಂದೆ. ಅದಕ್ಕೂ ಕ್ಯಾರೆ ಅನ್ಲಿಲ್ಲ ಅಷ್ಟೇ. ಯಾಕೆ ಮೇಡಮ್, ನನ್ನನ್ನು ಮನೆಯಿಂದ ಆಚೆ ದಬ್ಬಿದ್ರು. ಇವನ್ ಸಿಕ್ಕಾಕೊಂಡ್ರೆ ನಮ್ ಕತೆನೇ ಮುಗೀತು. ದೇವ್ರೇ, ಒಳ್ಳೆ ಗೋಳಾಯ್ತಲ್ಲ. ಮೈ ಲಾರ್ಡ್, ವಿಕ್ರಮ್ ಭೂಪತಿ ಮತ್ತೆ ಅವರ ಫ್ರೆಂಡ್ಸ್ ನ ಕಾಪಾಡೋಕೆ ಅವ್ರನ್ನ ಸಪೋರ್ಟ್ ಮಾಡ್ತಿರೋ ಅವ್ರ ಕಡೆಯವರು ಮಾಡಿರೋ ಸಂಚು ಅಂತ ಇಲ್ಲಿ ಸಾಬೀತಾಗ್ತಾ ಇದೆ. ಹಾಗೆ ಸಬ್ ಇನ್ಸ್ಪೆಕ್ಟರ್ ವಿಜಯ್ ಕುಮಾರ್ ಅವರು ತಮ್ಮ ಸೀನಿಯರ್ ಇನ್ಸ್ಪೆಕ್ಟರ್ ಕಣ್ತಪ್ಸಿ ಈ ಒಂದು ಸುಳ್ಳನ್ನ ಸೃಷ್ಟಿ ಮಾಡಿರೋದು ಇಲ್ಲಿ ಸಾಬೀತಾಗ್ತಾ ಇದೆ. ಒಂದು ಹೆಣ್ಣನ್ನ ತುಂಬಾ ಸುಲಭವಾಗಿ ಹತ್ತಿಕ್ಬೋದು ಅಂತ ಅನ್ಕೊಂಡಿರೋ ಈ ವಿಕ್ರಮ್ ನಂತಹ ವ್ಯಕ್ತಿಗಳನ್ನ ಹೊರಗಡೆ ಓಡಾಡಕ್ ಬಿಟ್ರೆ ಏನಾಗಬಹುದು ಅಂತ ನೀವೇ ಒಂದ್ಸಲ ಯೋಚನೆ ಮಾಡಿರೋನ. ತಪ್ಪು ಮಾಡಿರೋದಲ್ದೆ ಅದನ್ನ ಸಮರ್ಥಿಸ್ಕೊಳ್ಳೋಕೆ ತಪ್ಪಿನ ಮೇಲೆ ತಪ್ಪನ್ನ ಮಾಡ್ತಾನೆ ಇದ್ದಾರೆ. ಈಗ್ಲೂ ಕೂಡ ಅವ್ರಿಗೆ ಸ್ವಲ್ಪನೂ ಪಶ್ಚಾತ್ತಾಪ ಇಲ್ಲ. ಇವರೆಲ್ರಿಗೂ ಕಠಿಣ ಶಿಕ್ಷೆ ಕೊಟ್ಟು ನನ್ನ ಸಂತ್ರಸ್ತೆ ಸಂಧ್ಯಾಗೆ ನ್ಯಾಯ ಕೊಡಿಸ್ಬೇಕು ಅಂತ ನಾನು ಇಲ್ಲಿ ಕೇಳ್ಕೊಳ್ತೀನಿ ಯುವರ್ ಆನರ್. ದಟ್ಸ್ ಆಲ್ ಯುವರ್ ಆನರ್. ಟೀ ಬಿಸಿಯಾಗಿದ್ದಾಗ ಕುಡಿದ್ರೆ ರುಚಿಯಾಗಿರುತ್ತೆ ನಿಜ. ಹಾಗಂತ ಆರೋದ್ಮೇಲೆ ಅದು ಟೀನೇ ಅಲ್ಲ ಅನ್ನಕ್ಕಾಗಲ್ಲ. ಹಾಗೆ ಈ ಕೇಸಲ್ಲಿ ವಿಕ್ಕಿ ಮಾಡಿರೋ ತಪ್ಪು ಹಳತಾಗಿದೆ ಅಂದ ಮಾತ್ರಕ್ಕೆ ಅವನ್ ತಪ್ಪೇ ಮಾಡಿಲ್ಲ ಅಂತ ಅರ್ಥ ಅಲ್ಲ. ತಪ್ಪು ಮಾಡಿರೋರನ್ನ ಪ್ರಶ್ನೆ ಮಾಡೋದ್ ಬಿಟ್ಟು ಪಾಪ ಆ ಹೆಣ್ಣನ್ನ ಕೆಟ್ಟ ದೃಷ್ಟಿಲ್ ನೋಡತ್ತೆ ಸಮಾಜ. ಬಾಯಲ್ಲಿ ಆದರ್ಶ ಮಾತಾಡೋರು ತಂಬುಡಕ್ ಬಂದಾಗ ಇಂಥ ಕಷ್ಟದ ಗೋಜ್ಲೇ ಬೇಡ ಅಂತ ಜಾರ್ಕೋತಾರೆ. ಅಂಥದ್ರಲ್ಲಿ ಭಾರ್ಗವಿ ಸಂಧ್ಯಾಗ್ ಸಹಾಯ ಮಾಡಕ್ ಮುಂದೆ ಬಂದಿದ್ದಾರೆ. ನಿಜವಾಗ್ಲೂ ನೀವು ತುಂಬಾ ಧೈರ್ಯವಂತೆ ಮೇಡಮ್. ಇವತ್ತು ನ್ಯಾಯದ ಪರ ನಿಂತಿರೋ ನಿಮ್ಗೆ ಜಯ ಸಿಗ್ಲೇಬೇಕು. ಡ್ಯಾಡ್ ಹಾಗೆಲ್ಲ ಸೋಲೋರಲ್ಲ. ಆದ್ರೆ ಇಲ್ಲಿ ಸಂಧ್ಯಾಗ್ ನ್ಯಾಯ ಸಿಗೋಕೆ, ಯಾವತ್ತಿದ್ರೂ ಸತ್ಯನೇ ಗೆಲ್ಲೋದು ಅಂತ ಸಾಬೀತಾಗಕ್ಕೆ ಅವ್ರು ಸೋಲ್ಲೇಬೇಕು. ಅವ್ರನ್ನ ಸೋಲ್ಸೋ ಶಕ್ತಿ ಭಾರ್ಗವಿಗೆ ಕೊಡುದೇವೆ. ಯಾವುದೇ ಕಾರಣಕ್ಕೂ ಸಂಧ್ಯಾಗ್ ಮೋಸ ಆಗ್ದಿದ್ದ ಹಾಗೆ ಭಾರ್ಗವಿ ಗೆಲ್ಲೋ ಹಾಗೆ ನೋಡ್ತಾರೆ. ಆದಷ್ಟು ಬೇಗ ಅಂದ್ರೆ ಈ ಹಿಯರಿಂಗ್ ಅಲ್ಲೇ ಈ ಕೇಸ್ ಮುಗಿಬೇಕು. ಆಗ ನೆಮ್ಮದಿಯಾಗಿ ನಮ್ ಅರ್ಜುನ್ ವಂದನ ಮದ್ವೆನ ಮಾಡ್ಬೋದು. ಮುಗಿಯುತ್ತೆ ನೋಡ್ತೀರಿ ಅಕ್ಕ. ಅವಳೇನು ನಮ್ ಭಾವನೆ ಎದುರು ಮಾತಾಡೋದು? ಸುಮ್ನೆ ಪದೇ ಪದೇ ಬಂದ್ ಕಾಲ್ ಕೆರ್ಕೊಂಡ್ ಜಗ್ಲಕ್ ಬರ್ತಾಳೆ. ಈ ಸಲ ಭಾವ ಅವಳನ್ ಸೋಲಿಸ್ತಾರಲ್ಲ, ಆಗ ಸೈಲೆಂಟ್ ಆಗಿ ಮನೆ ಇರ್ತಾಳೆ. ಎಲ್ರು ಕೇಸ್ ಮುಗಿಸಿ ಮನೆಗೆ ಹೋಗೋದು. ಸುಮ್ನೆ ಭಾರ್ಗವಿಗೆ ಬೈದೇ ಇದ್ರೆ ಇವರಿಬ್ರಿಗೂ ಸಮಾಧಾನನೇ ಇಲ್ಲ. ಏನಂದೆ ಚರಣ್? ಏನಿಲ್ಲಮ್ಮ, ಅಪ್ಪ ಗೆಲ್ತಾರೆ ಅಂತ ಹೇಳಿದೆ. ಭಾವ ಏನೋ ಗೆಲ್ತಾರೆ. ಅಕಸ್ಮಾತ್ ಏನಾದ್ರೂ ಹೆಚ್ಚು ಕಮ್ಮಿ ಆಗಿ ಸೋತ್ರೆ ಮನೆ ಬಿಟ್ಟು ಹೋಗ್ತೀನಿ ಅಂತ ಹೇಳಿದ್ ನಿನ್ನ ಅರ್ಧಾಂಗಿ ಎಲ್ಲೋ ಹೊರಗಡೆ ಹೋಗಿರ್ತಾಳೆ. ಅದ್ ಯಾರ ಮನೆ ಹಾಳು ಮಾಡಕ್ ಹೋಗಿರ್ತಾಳೆ ಏನೋ. ಸದ್ಯ ಮನೆ ಹಾಳು ಮಾಡದೇ ಇದ್ರೆ ಅಷ್ಟೇ ಸಾಕು. ನಿಂತ್ಕೋ. ಇವತ್ ಯಾರು ಗೆಲ್ತಾರೆ? ಇನ್ಯಾರತ್ತೆ, ಮಾವನೇ ಗೆಲ್ಲೋದು. ನಾನು ಎಲ್ಲ ವ್ಯವಸ್ಥೆ ಮಾಡಿದ್ದೀನಿ. ಪ್ರತಿ ಸಲನೂ ಹೀಗೆ ಹೇಳ್ತೀಯ, ಆದ್ರೂ ಎಡ್ವಟ್ಟಾಗುತ್ತೆ. ಈ ಸಲ ಹಾಗಾಗಲ್ಲ ಚಿಕ್ಕತ್ತೆ. ಅಮ್ಮ,
ಭಾರ್ಗವಿ ಈ ಕೇಸ್ ಗೆದ್ರೆ ಈ ನನ್ನ ಹೆಂಡತಿ ಡೈವರ್ಸ್ ಕೊಟ್ಟು ಮನೆ ಬಿಟ್ಟು ಹೋಗ್ತಾಳೆ ತಾನೆ? ಡಿವೋರ್ಸು ಕೊಡ್ತಾಳೆ, ಮನೆನೂ ಬಿಟ್ಟು ಹೋಗ್ತಾಳೆ. ನನ್ ಸೊಸೆ ಯಾವತ್ತೂ ತನ್ ಮಾತನ್ನ ಮೀರಲ್ಲ ಅಲ್ವೇನಮ್ಮ ಮುದ್ದು ಸೊಸೆ ರಾಣಿ? ಏ ಜೀವನ್, ಎಲ್ಲೋ ಹೋಗಿದ್ 2 ದಿನದ ಕಾಣ್ತಾ ಇಲ್ವಲ್ಲೋ? ವಿಕ್ಕಿ, ನಾನು ನಿನ್ ಕಡೆ ಇಲ್ಲ ಅನ್ಕೊಂಡೆ ಮಗ. ನಾನು ಯಾವತ್ತಿರು ನಿನ್ ಪರವಾಗಿ ವಿಕ್ಕಿ. ನೀನ್ ನನ್ನ ಫ್ರೆಂಡ್, ನಾನು ನಿನ್ನ ಮಾತನ್ನು ನಂಬ್ತೀನಿ. ಮತ್ತೆ ಯಾಕೆ ನಿನ್ನೆ ಕೋರ್ಟಿಗೆ ಬರಲಿಲ್ಲ? ಹೇಳಿದ್ ಕೇಳಿಸ್ಲಿಲ್ವಾ? ಎಲ್ಲಿ ಹೋಗಿದ್ದೆ ಅಂತ ಕೇಳ್ದೆ. ಮೆಡಿಕಲ್ ಎಮರ್ಜೆನ್ಸಿ ಇತ್ತು ಮಗ. ಅಪ್ಪ ಅಮ್ಮ ಊರಿಗೆ ಹೋಗಿದ್ರು. ಮೊನ್ನೆ ರಾತ್ರಿ ದಿಢೀರ್ ಅಂತ ಅಪ್ಪಂಗೆ ಹುಷಾರಿಲ್ಲ ಅಂತ ಫೋನ್ ಬಂತು. ಅದಕ್ಕೆ ನಾನು ತಕ್ಷಣ ಊರಿಗೆ ಹೊರಟೆ ಮಗ. ಫೋನ್ ಯಾಕೆ ಸ್ವಿಚ್ ಆಫ್ ಆಗಿತ್ತು? ನನ್ನ ಫೋನ್ ಅವತ್ತು ಊರಿಗೆ ಹೋಗ್ಬೇಕಾದ್ರೆ ಅರ್ಜೆಂಟಲ್ಲೆಲ್ಲೋ ಕಳೆದೋಗಿದೆ ಮಗ. ಸಾರಿ, ನಾನು ನಿಮ್ಗೆ ಹೇಳೋದಕ್ಕಾಗ್ಲಿಲ್ಲ. ಓಹೋ, ಇಷ್ಟೆಲ್ಲ ಆಗೋಯ್ತು ಪಾಪ. ನಾವು ನಿನ್ ಕ್ಲೋಸ್ ಫ್ರೆಂಡ್ಸ್, ನಮ್ಗೆ ಇದೆಲ್ಲ ಗೊತ್ತಾಗ್ಲಿಲ್ಲ. ಹಲೋ. ಹಲೋ ಜೀವಿತಾ, ಅಪ್ಪ ಹೇಗಿದ್ದಾರೆ? ಈಗ ಪರವಾಗಿಲ್ಲ ಅಣ್ಣ, ಹುಷಾರಾಗಿದ್ದಾರೆ. ಜೀವನ್ ಇದಾನ? ಅವ್ನ ಫೋನ್ಗೂ ಸಿಗ್ತಾ ಇಲ್ಲ. ಅವನ್ ಫೋನ್ ಕಳ್ದೋಗಿದೆ ಅಂತಿದ್ದ ಅಣ್ಣ. ಇವಾಗ ಊರಿಂದ ಬಂದು ವಿಕ್ಕಿ ಅಣ್ಣನ ಮನೆ ಕಡೆನೆ ಹೊರಟಿದ್ದಾನೆ. ಅಲ್ಲೇ ಇರ್ಬೋದು ನೋಡಿ. ಓ ಹೌದಾ, ಸರಿ ಸರಿ. ಅವನು ವಿಕ್ಕಿ ಮನೆ ಹತ್ರ ಹೋಗಿರ್ಬೋದು. ನಾನು ಅಲ್ಲೇ ವಿಚಾರಿಸ್ತೀನಮ್ಮ. ಓಕೆ, ಬಾಯ್. ಏಯ್ ಜೀವನ್, 2 ದಿನ ನಮ್ಮ ಜೀವನೇ ಬಾಯಿಗೆ ಬರ್ಸ್ಬಿಟ್ಟಿದ್ಯಲ್ಲ. ನೀನಿಲ್ಲ ಅಂತ ಎಷ್ಟು ಹೆದರ್ಕೊಂಡ್ಬಿಟ್ಟಿದೆ ಗೊತ್ತಾ? ಒಂದು 5 ನಿಮಿಷ ಹೆಚ್ಚು ಕಡಿಮೆ ಆಗಿದ್ರು ನಿನ್ ಜೀವನೇ ತೆಗೆದ್ಬಿಡ್ತಿದ್ದೆ. ಲೋ, ನೀನ್ ನನ್ನ ಫ್ರೆಂಡು ಕಣ. ಎಷ್ಟು ಬೇಜಾರಾಗಿರೋದು ಗೊತ್ತಾ ನಿನ್ ಸಾಯಿಸೋದಕ್ಕೆ. ನೋಡು ಜೀವನ್, ಬೀಸೋದೊಣ್ಣೆಯಿಂದ ತಪ್ಪಿಸ್ಕೊಂಡ್ರೆ 100 ವರ್ಷ ಆಯಸ್ಸು ಅಂತಾರೆ. ಇವಾಗ ವಿಕ್ಕಿ ಗಮನ ನಿನ್ ಮೇಲಿದೆ. ನೀನ್ ಮೊದಲು ಬಚಾವಾಗ್ಬೇಕು. ಹಾಗಿದ್ರೆ ನಾನೇನ್ ಮಾಡ್ಲಿ? ನಮ್ಮೂರ್ಗೆ ಹೋಗ್ಲಾ? ಬೇಡ ಬೇಡ, ಹೇಳಿ ಕೇಳಿ ಒಳ್ಳೆ ಕೆಲಸ ಮಾಡಕ್ ಮನ್ಸ್ ಬಂದಿಲ್ಲ ಅಂತಂದ್ರು ಕೆಟ್ಟ ಕೆಲಸ ಮಾಡಕ್ ಅವನ್ ತಲೆ ಚೆನ್ನಾಗ್ ಓಡುತ್ತೆ. ಮತ್ತೆ ಹೋಗಿ ವಿಕ್ಕಿ ಗ್ಯಾಂಗ್ ಜೊತೆ ಸೇರ್ಕೊ. ಏನ್ ಹೇಳ್ತಾ ಇದ್ದೀರಾ? ಮತ್ತೆ ಅಲ್ಲೋದ್ರೆ ಏನು ಮಾಡಲ್ಲ. ಅವ್ರು ನಿನ್ ಫ್ರೆಂಡ್ಸ್ ತಾನೆ. ಏನೂ ಆಗಿಲ್ಲ ಅನ್ನೋ ತರ ನಾರ್ಮಲ್ ಆಗಿದ್ಬಿಡು. ನೀನ್ ನಂಬೋ ತರ ಏನಾದ್ರೂ ಹೇಳಿದ್ರೆ ಅವ್ರು ಖಂಡಿತ ನಂಬ್ತಾರೆ. ಜೀವನ್, ನೀನ್ ಸೇಫ್ ಆಗಕ್ಕೆ ಇದೊಂದೇ ದಾರಿ ಇರೋದು. ನೀನ್ ಅವ್ರ ಜೊತೆ ಇದ್ರೇನೆ ಸೇಫ್.
ಏನೋ ನೀನು ಆ ಭಾರ್ಗವಿ ಜೊತೆ ಸೇರ್ಕೊಂಡಿದ್ಯಾ, ನನ್ನ ವಿರುದ್ಧನೇ ಸಾಕ್ಷಿ ಹೇಳಕ್ಕೆಲ್ಲ ಬಂದ್ಬಿಡ್ತೀಯ ಅಂತ ಏನೇನೋ ಇಮ್ಯಾಜಿನ್ ಮಾಡ್ಕೊಂಬಿಟ್ಟಿದೆ ಮಗ. ನಾನ್ಯಾಕ ಭಾರ್ಗವಿಗೆ ಸಪೋರ್ಟ್ ಮಾಡ್ಲಿ ಮಗ? ನಾನು ಯಾವತ್ತಿದ್ರು ನಿನ್ ಕಡೆನೆ ವಿಕ್ಕಿ. ಒಳ್ಳೇದು. ನಿನ್ನ ಜೀವನ ಚೆನ್ನಾಗಿರ್ಬೇಕು ಅಂದರೆ, ನೀನು ಸೇಫ್ ಆಗಿರ್ಬೇಕು ಅಂದರೆ ನನ್ನ ಜೊತೆನೇ ಇರಬೇಕು. ಗೊತ್ತಾಯ್ತಾ ಜೀವನ್? ಥ್ಯಾಂಕ್ ಯು. ಈ ವಿಚಾರನ ಮೊದಲು JP ಅಂಕಲ್ಗೆ ತಿಳಿಸ್ಬೇಕು. ಅವರೊಬ್ಬರಿಂದ ಮಾತ್ರ ನನ್ನನ್ನು ಬಚಾವ್ ಮಾಡೋಕ್ಕೆ ಸಾಧ್ಯ. ನೀನು ಬಂದಿರೋ ವಿಚಾರ ತಿಳಿದ್ರೆ ಅವ್ರಿಗೂ ಸಮಾಧಾನ ಆಗತ್ತೆ. ನೀನ್ ಯಾವ ಸೀಮೆ ಬ್ರೋಕರ್ ಅಯ್ಯ, ಒಪ್ಸಕ್ಕಾಗಿಲ್ಲ ಅಂತಿದ್ಯಲ್ಲ? ಅಯ್ಯೋ ಮೇಡಮ್, ನಾನು ಎಷ್ಟು ಸಲ ಹೇಳಿದ್ರು ಆ ಯಪ್ಪ ಕೇಳಕ್ಕೆ ತಯಾರಿಲ್ಲ. ನನ್ನ ಮಗಳಿಗೆ ಸ್ವಲ್ಪ ಟೈಮ್ ಬೇಕು, ಮದುವೆ ಮಾಡುವಾಗ ಹೇಳ್ತೀವಿ ಅಂತ ಹೇಳಿದ್ರು. ನಿಮ್ಮ ದೊಡ್ಡ ಮಗಳಾಗೆ ಓಡೋದ್ರೆ ಕಷ್ಟ ಅಂತಾನು ಅಂದೆ. ಹೇಯ್, ಅಯ್ಯೋ ಮೇಡಮ್, ನಿಮ್ಮನ್ ಬೈದಿದ್ದಲ್ಲ, ಅವ್ರನ್ನ ಎದುರಿಸೋಕೋಸ್ಕರ ಆಗಂದೆ. ಅದಕ್ಕೂ ಕ್ಯಾರೆ ಅನ್ಲಿಲ್ಲ ಅಷ್ಟೇ. ಯಾಕೆ ಮೇಡಮ್, ನನ್ನನ್ನು ಮನೆಯಿಂದ ಆಚೆ ದಬ್ಬಿದ್ರು. ಇಷ್ಟಾದ್ರೂ ಅಪ್ಪಂಗೆ ಇನ್ನು ಭಾರ್ಗವಿ ಮೇಲೆ ಅಷ್ಟೊಂದು ನಂಬಿಕೆ ಇದೆಯಲ್ಲ? ಮೇಡಮ್, ಅವ್ರ ಹಾವ ಭಾವ ನೋಡ್ತಿದ್ರೆ ಆ ಹುಡುಗಿ ಭಾರ್ಗವಿ ಈಗಾಗ್ಲೇ ಬೇರೆ ಹುಡುಗ ನಾನು ನೋಡ್ಕೊಂಡಿದ್ದಾಳೆ ಅನ್ಸುತ್ತೆ. ಇಷ್ಟೊಂದು ಯೋಚನೆ ಮಾಡೋದ್ ಯಾಕೆ? ವಿಷಯನ ನೇರವಾಗಿ ಅವನಿಂದನೇ ತಿಳ್ಕೊಳ್ಳೋಣ. ಅರ್ಜುನ್, ಎಸ್, ಎಲ್ಲಿಗ್ ಹೋಗಿತ್ತು ಸವಾರಿ? ಓ, ಹುಡ್ಗಿನ್ ನೋಡಕ್ ಹೋಗಿದ್ರು ಸಾಹೇಬ್ರು? ಇಲ್ಲ, ಅದಕ್ಕೆ ಸುಮ್ಮನೆ ಆಚೆ ಹೋಗಿದೆ. ಸಾರಿ ಅರ್ಜುನ್, ಅವತ್ತು ವಂದನಾ ಬಗ್ಗೆ ಮದ್ವೆ ಅದು ಇದು ಅಂತೆಲ್ಲ ಮಾತಾಡ್ಬಿಟ್ಟೆ. ಮಾವನ್ ಸಪೋರ್ಟ್ ಮಾಡೋ ಭರದಲ್ಲಿ ನಿನ್ನ ಪ್ರೀತಿನ ಮರ್ತೇ ಬಿಟ್ಟಿದ್ದೆ. ಈ ಅತ್ಕೆನ ಕ್ಷಮಿಸ್ತೀಯ ಅಲ್ವಾ? ಛೇ, ಅದಕ್ಕೆಲ್ಲ ಯಾಕೆ ಸಾರಿ ಕೇಳ್ತೀರಾ? ಡ್ಯಾಡ್ ಮಾತು ಅಂದಾಗ ನನಗೂ ಹಾಗೆ ಅನ್ಸುತ್ತೆ ಬಿಡಿ. ಆದ್ರೂ ಇತ್ತೀಚೆಗೆ ಈ ಅತ್ಕೆ ಮೇಲೆ ನಿನಗೆ ನಂಬಿಕೆ ಕಮ್ಮಿ ಆಗೋಗಿದೆ ಅಲ್ವಾ ಅರ್ಜುನ್? ಯಾಕದ್ಕೆ ಹೀಗಂತಿದ್ದೀರಾ? ಮತ್ತಿನ್ನೇನು, ಮುದ್ದಾಗಿ ಅತ್ಕೆ ಅಂತ ಹಿಂದೆನೆ ಓಡಾಡ್ಕೊಂಡು ಲವ್ ಸ್ಟೋರಿ ಹೇಳ್ತಿದ್ದ ಹುಡ್ಗ ಈಗ ನನ್ನ ಜೊತೆ ಮಾತೇ ಆಡಲ್ಲಪ್ಪ. ನಿಮ್ಮನ್ ಬಿಟ್ಟು ಇನ್ಯಾರ ಹತ್ರ ಹೇಳ್ಕೊಳ್ಳಿ. ಹಾಗೇನಾದ್ರೂ ವಿಷಯ ಇದ್ರೆ ಖಂಡಿತ ನಿಮ್ ಜೊತೆನೆ ಹೇಳ್ತೀನಿ. ಹೇಳು ಮತ್ತೆ, ಎಲ್ಲಿವರೆಗೂ ಬಂತು ನಿಮ್ಮ ಪ್ರೇಮಾಯಣ? ಅದು ಅಯ್ಯೋ ರಾಮ, ಏನೋ ಹೀಗ್ ನುಲಿತಾ ಇದ್ಯಾ? ಮತ್ತೆ ಹೋಗಿ ಪ್ರಪೋಸ್ ಮಾಡ್ಬಿಟ್ಯಾ? ಇಲ್ಲ, ಅದಕ್ಕೆ ಈ ಸಲ ನಮ್ಮ ಟಗರು ಹುಟ್ಟಿನೇ ಪ್ರಪೋಸ್ ಮಾಡು.